ಯಾರೋ ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ನನ್ನನ್ನು ದುಷ್ಟಶಕ್ತಿಗಳು ಆಕ್ರಮಣ ಮಾಡಿದಾಗ ರಕ್ಷಾ ಕವಚವಾಗಿ ಮುಂದೆ ನಿಂತಿತು ತಾಯಿಯ ಪ್ರಾರ್ಥನೆ. ಒಂದು ಸಣ್ಣ ಕತೆ. ಇದನ್ನು ಕಳುಹಿಸಿದವರು ಮೆಡಿಕಲ್ ಶಾಪ್ ನಡೆಸುತ್ತಿದ್ದಾರೆ. ಅವರು ಹೇಳಿದರು, ಒಂದು ಬಾರಿ ಮಧ್ಯಾಹ್ನದ ಸುಡು ಬಿಸಿಲಿನ ಸಮಯದಲ್ಲಿ ಅವರು ಮೆಡಿಕಲ್ ಶಾಪ್ನಲ್ಲಿದ್ದರು. ಅವರ ಕೆಲಸದವರು ಔಷಧಿಯನ್ನು ಜಟ್ಪಟಾಗಿ ಕೊಡುತ್ತಿದ್ದರು. ಆ ದಿನ ಮೆಡಿಕಲ್ ಶಾಪ್ನಲ್ಲಿ ತುಂಬ ಗ್ರಾಹಕರು ತುಂಬಿದ್ದರು. ತುಂಬ ಜನ ಬಂದಿದ್ದರು. ಬಿಲ್ಲಿಂಗ್ ಮಾಡುತ್ತಿದ್ದರು, ಔಷಧಿ ತಲುಪಿಸುತ್ತಿದ್ದರು. ಅವರ ದಿನನಿತ್ಯದ ಕೆಲಸ ನಡೆಯುತ್ತಿತ್ತು. ಆವಾಗ ಈ ಗ್ರಾಹಕರ ಗುಂಪಿನಲ್ಲಿ ಒಂದು ಮುಖ ಕಾಣಿಸಿತು. ಇವರ ಮೆಡಿಕಲ್ ಶಾಪ್ನ ಮುಂದುಗಡೆ ಒಂದು ರೋಡ್ ಇತ್ತು. ಅದರ ಆ ಕಡೆ ಒಂದು ಮರವಿತ್ತು. ಮರದ ಕೆಳಗೆ ನಿಂತಿದ್ದ ವಯಸ್ಸಾದ ಮಹಿಳೆಯ ಮುಖವಾಗಿತ್ತು. ದೂರದಿಂದ ನೋಡುವಾಗ ಆ ಮಹಿಳೆ ಇವನ ಹತ್ತಿರ ಏನೋ ಹೇಳಲು ಬಯಸುತ್ತಿರುವಂತೆ ಕಾಣುತ್ತಿತ್ತು. ಅವನಿಗೆ ಈ ಗ್ರಾಹಕರ ಮಧ್ಯೆ ಆ ಮುಖವೇ ಕಾಣುತ್ತಿತ್ತು. ಆ ಮಹಿಳೆ ಏನೋ ತನ್ನ ಕಥೆಯನ್ನು ಹೇಳಲು ಬಯಸುತ್ತಿದ್ದಾಳೆ, ಆದರೆ ಅವಳಿಂದ ಹೇಳಲು ಸಾಧ್ಯವಾಗುತ್ತಿಲ್ಲ ಎಂದು ಅವನಿಗೆ ಅನಿಸಿತು. ಆ ಮಹಿಳೆ ಹತ್ರ ಮಾತನಾಡಬೇಕೆಂದು ಯೋಚಿಸಿದ. ಅವನು ತನ್ನ ನೌಕರರಿಗೆ ಸಹಾಯ ಮಾಡಲು ಶುರು ಮಾಡಿದ. ಬೇಗನೆ ಔಷಧಿ ತೆಗೆಯುತ್ತಿದ್ದರು, ಬಿಲ್ಲು ಮಾಡುತ್ತಿದ್ದರು. ಗ್ರಾಹಕರ ಸಂಖ್ಯೆಯನ್ನು ಕಡಿಮೆ ಮಾಡುತ್ತಾ ಹೋದರು. ಜನರ ಸಂಖ್ಯೆ ಕಡಿಮೆಯಾಯಿತು. 2-4 ಗ್ರಾಹಕರು ಮಾತ್ರ ಉಳಿದರು. ಆವಾಗ ಅವನು ತನ್ನ ನೌಕರರನ್ನು ಕರೆದು, ಮಗ, ಈ ಅಂಗಡಿಯನ್ನು ನೋಡಿಕೋ, ನಾನು ಈಗ 5 ನಿಮಿಷದಲ್ಲಿ ವಾಪಸ್ ಬರುತ್ತೇನೆ ಎಂದ. ಮಾರ್ಗ ದಾಟಿ ಮರದತ್ತ ತಲುಪಿದ. ಅಲ್ಲಿ ನೆರಳಿನಲ್ಲಿ ನಿಂತಿದ್ದ ಹೆಂಗಸನ್ನು ಕಂಡು ನಮಸ್ಕಾರ ಮಾಡಿ ಹೇಳಿದ, ಅಮ್ಮ, ಪ್ರಣಾಮಗಳು. ಏನಾಯಿತು? ನೀವು ಏನೋ ಹೇಳಲು ಬಯಸ್ತಿರುವಿರಿ, ಆದರೆ ನಿಮಗೆ ಹೇಳಲು ಸಾಧ್ಯವಾಗುತ್ತಿಲ್ಲ ಎಂದು ನನಗನಿಸುತ್ತಿದೆ. ಅಂಗಡಿ ತನಕ ಕೂಡ ನೀವು ಬರಲಿಲ್ಲ. ನಿಮ್ಮ ಹತ್ತಿರ ಹಣವಿಲ್ಲದಿದ್ದರೆ ಪರವಾಗಿಲ್ಲ, ನಾನು ಔಷಧಿ ತಲುಪಿಸ್ತೇನೆ. ಹೇಳಿ, ಯಾವ ಥರದ ಸಹಾಯ ಮಾಡಲಿ? ಆ ತಾಯಿ ಹೇಳಿದರು, ಮಗ, ಹಣಕ್ಕೆ ಕಡಿಮೆ ಇಲ್ಲ. ನನ್ನ ಹತ್ತಿರ ಹಣವಿದೆ, ಆದರೆ ನಾನು ಅಂಗಡಿ ಹತ್ತಿರ ಬರಲಿಲ್ಲ. ಯಾಕೆಂದರೆ ತುಂಬ ಜನದಟ್ಟಣೆ ಇತ್ತು, ತುಂಬ ಜನ ಇದ್ದರು. ನನಗನಿಸಿತು, ಯಾರೂ ಇಲ್ಲದಾಗ ಹೋಗುತ್ತೇನೆ ಎಂದುಕೊಂಡೆ. ಅವನು ಕೇಳಿದ, ಯಾವ ಔಷಧಿ ಬೇಕು? ನೀವು ಅವರ ಮುಂದೆ ಕೇಳಲು ಹಿಂಜರಿಯುತ್ತೀರಿ. ನೀವು ಬರಬೇಕಿತ್ತು, ಹೇಳಬೇಕಿತ್ತು. ಔಷಧಿ ತಲುಪಿಸುತ್ತಿದ್ದೆ. ಯಾಕೆ ತುಂಬ ಬೇಜಾರಾಗಿದ್ದೀರಿ? ಯಾಕೆ ಈ ರೀತಿ ನಿಂತಿದ್ದೀರಿ? ಆಗ ಆ ತಾಯಿ ಹೇಳಿದಳು, ಮಗ, ಏನು ಹೇಳಲಿ ಹೇಳು. ನಿನ್ನೆ ಸಾಯಂಕಾಲ ನನ್ನ ಮಕ್ಕಳ ಫೋನ್ ಕರೆ ಬಂತು. ನನ್ನ ಮಕ್ಕಳು ತುಂಬ ದೊಡ್ಡ ನಗರದಲ್ಲಿ ವಾಸವಾಗಿದ್ದಾರೆ. ವರ್ಷಕ್ಕೊಮ್ಮೆ ಬೇಸಿಗೆಯ ಕಾಲದಲ್ಲಿ ನನ್ನನ್ನು ನೋಡಲು ಬರುತ್ತಾರೆ. ನನ್ನ ಮಗ ನನಗೆ ಫೋನ್ ಮಾಡಿ ಹೇಳಿದ, ಮಮ್ಮಿ, ಈ ಸಲ ನಾನು ನನ್ನ ಹೆಂಡತಿ ಮಕ್ಕಳು ತಿರುಗಾಡಿಕೊಂಡು ಬರಲು ಊಟಿಗೆ ಹೋಗುತ್ತಿದ್ದೇವೆ. ಅವರನ್ನೆಲ್ಲ ಕರ್ಕೊಂಡು ಹೋಗುತ್ತಿದ್ದೇನೆ. ಅವರೆಲ್ಲರ ರಜೆ ದಿನ ಮತ್ತೆ ಬರುವುದಿಲ್ಲ. ಈ ವೆಕೇಷನಲ್ಲಿ ನಾವು ಊಟಿಗೆ ತಿರುಗಾಡಲು ಹೋಗುತ್ತಿದ್ದೇವೆ. ಮತ್ತೆ ನಿಮ್ಮನ್ನು ನೋಡಲು ಈ ಬಾರಿ ಈ ಬೇಸಿಗೆ ರಜೆಯಲ್ಲಿ ಬರುವುದಿಲ್ಲ. ವಿ ಆರ್ ಸಾರಿ. ಅಮ್ಮ, ಮುಂದಿನ ಸಲ ಖಂಡಿತ ಬರುತ್ತೇವೆ. ಹೀಗೆ ಹೇಳಿ ನನ್ನ ಮಗ ಕಾಲ್ ಕಟ್ ಮಾಡಿದ. ಇದನ್ನೆಲ್ಲ ಹೇಳುವಾಗ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಟಪಟಪ ಅಂತ ಬೀಳುತ್ತಿದ್ದವು. ಏನು ಹೇಳಬೇಕು ಅಂತ ಅವನಿಗೆ ಅರ್ಥವಾಗಲಿಲ್ಲ. ಆವಾಗ ಆ ತಾಯಿ ಎಲ್ಲವನ್ನು ಸಂಭಾಳಿಸಿಕೊಂಡು ಹೇಳಿದಳು, ಮಗ, ನನಗೆ ಈಗ ನೆನಪಾಯಿತು ಯಾವ ಮೆಡಿಸಿನ್ ಬೇಕೆಂದು. ಅವನು ಕೇಳಿದ, ಹೇಳಿ, ಯಾವ ಔಷಧಿ ಬೇಕು? ಬೇಗನೆ ತರುತ್ತೇನೆ, ನಿಮಗೆ ಸಹಾಯ ಮಾಡುತ್ತೇನೆ ಎಂದ. ತಾಯಿ ಹೇಳಿದಳು, ಮಗ, ನಿಮ್ಮ ಮೆಡಿಕಲ್ ಅಂಗಡಿಯಲ್ಲಿ ಮಕ್ಕಳನ್ನು ಮರೆಯುವ ಔಷಧಿ ಇದೆಯಾ? ನನಗೆ ನನ್ನ ಮಕ್ಕಳನ್ನು ಮರೆಯುವ ಔಷಧಿ ಬೇಕು. ಎಷ್ಟು ಹೇಳಿ ಆ ತಾಯಿ ಅಲ್ಲಿಂದ ಮೆಲ್ಲನೆ ಮುಂದಕ್ಕೆ ಸಾಗಿದಳು. ಈ ಮನುಷ್ಯ ಶಾಕ್ ಹೊಡೆದ ಹಾಗೆ ಆದ. ಮೆಡಿಕಲ್ ಸ್ಟೋರ್ನೊಳಗೆ ಬಂದು ಯೋಚಿಸತೊಡಗಿದ. ಇಂಥ ದಿನ ಯಾವತ್ತೂ ಬಾರದೇ ಇರಲಿ. ಹೆತ್ತವರು ಮಕ್ಕಳನ್ನು ಮರೆಯಲು ಔಷಧಿ ಕೊಂಡುಕೊಳ್ಳಲು ಯಾವುದಾದರೂ ಮೆಡಿಕಲ್ ಸ್ಟೋರು ಹುಡುಕಿಕೊಂಡು ಬರುವಂಥ ದಿನ. ಈ ಚಿಕ್ಕದಾದ ಕತೆ ತುಂಬ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಿಮ್ಮ ತಂದೆ ತಾಯಿಯ ಸೇವೆ ಮಾಡಿ, ಗೌರವ ಕೊಡಿ, ತುಂಬ ಪ್ರೀತಿ ಕೊಡಿ. ಯಾಕೆಂದರೆ ಮುಂದೊಂದು ದಿನ ಬರಬಹುದು, ಅವರು ಇರಲಾರರು. ಆವಾಗ ನಿಮಗೆ ಅವರ ಜೀವದ ಬೆಲೆ ತಿಳಿಯುವುದು.
ಆಗ ಅರ್ಥವಾಗದೇ ಇರುವುದು ಹೇಗೆ ಅವರ ಗೈರು ಹಾಜರಿಯಲ್ಲಿ ಜೀವನ ನಡೆಸುವುದು, ಆ ಗೈರು ಹಾಜರಿಯನ್ನು ತುಂಬುವುದು. ಯಾಕೆಂದರೆ ತಂದೆ ತಾಯಿಯ ಪ್ರೀತಿಯೇ ಈ ರೀತಿ ಇರುವುದು, ಸ್ವಾರ್ಥವಿಲ್ಲದೆ ಇರುವುದು. ನಿಮ್ಮಿಂದ ಅವರಿಗೇನು ಬೇಡ, ನಿಮ್ಮ ಪ್ರೀತಿಗಾಗಿ ಆತೊರೆಯುತ್ತಾರೆ. ಮತ್ತೆ ನಿಮ್ಮ ಹತ್ತಿರ ನನ್ನ ವಿನಂತಿ, ತಂದೆ ತಾಯಿಯ ಪ್ರೀತಿಯ ಜೊತೆಗೆ ಮೇಲಿರುವವನ ಆಶೀರ್ವಾದದ ಸಂಗಡ ನಿಮ್ಮ ಆತ್ಮವಿಶ್ವಾಸದಿಂದ ಮಾಡಿ ತೋರಿಸಿ. ಈ ರೀತಿ ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ. ಹೊಸ ಕತೆ, ಅಮೂಲ್ಯವಾದ ಸಂದೇಶಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.